ನಡೆಯಲಿದೆ ಅಧಿವೇಶನದ ಅಸಲಿ ಯುದ್ಧ. ನೂತನ ಸಚಿವರಿಗೆ ಇಂದಿನಿಂದ ಮಹಾ ಅಗ್ನಿ ಪರೀಕ್ಷೆ. ಈಗಾಗಲೇ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿರುವಂತಹ ವಿಪಕ್ಷಗಳು. ಇಂದಿನಿಂದ ನಡೆಯಲಿದೆ ಅಧಿವೇಶನದ ಅಸಲಿ ಯುದ್ಧ. ನೂತನ ಸಚಿವರಿಗೆ ಇಂದಿನಿಂದ ಮಹಾ ಅಗ್ನಿ ಪರೀಕ್ಷೆ. ಈಗಾಗಲೇ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿರುವಂತಹ ವಿಪಕ್ಷಗಳು ಸರ್ಕಾರಕ್ಕೆ ಪ್ರಶ್ನೋತ್ತರದ ಮೂಲಕ ವಿಪಕ್ಷಗಳ ಬಾಣ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಜೆಡಿಎಸ್ ಸಜ್ಜಾಗಿವೆ. ಸರ್ಕಾರದ ಆಡಳಿತ ವೈಫಲ್ಯ ಎತ್ತಿ ತೋರಿಸಲು ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಶಿವ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರ ರಣತಂತ್ರ ಏನಿರಬಹುದು? ಬಿಜೆಪಿ ಜೆಡಿಎಸ್ಗೆ ಇರೋ ಅಸ್ತ್ರಗಳು ಒಂದಾ ಎರಡ? ಸಾಲು ಸಾಲು ವಿವಾದಗಳೇ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗಿರುವಂಥದ್ದು. ಒಂದಾದ ಮೇಲೆ ಒಂದು ಪ್ರಶ್ನೆಗೆ ಬಿಜೆಪಿ ಜೆಡಿಎಸ್ ಲಿಸ್ಟ್ ರೆಡಿ ಮಾಡಿಕೊಂಡಿದೆ. ನೂತನ ಸಚಿವರಿಗೆ ಉತ್ತರಿಸಲು ಕೊಂಚ ಕಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ಇಂದಿನ ಈ ಒಂದು ಖಾತೆಯಲ್ಲಿ ಮುಂದುವರೆದವರಿಗೆ ಸಮಸ್ಯೆ ಇಲ್ಲ. ಆದರೆ ಹೊಸದಾಗಿ ಕೊಟ್ಟಂತಹ ಖಾತೆ ನಿಭಾಯಿಸೋದೇ ಈಗ ಕಷ್ಟದ ಸವಾಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಖಾತೆ ಹಂಚಿಕೆ ಆಗಿದ್ದೇ ಕೊನೆ ಕ್ಷಣದಲ್ಲಿ. ಇಂದಿನಿಂದ ನಡೆಯಲಿರುವಂತಹ ಅಧಿವೇಶನ ಇವತ್ತಿನಿಂದ ಶುರುವಾಗುತ್ತೆ ನೋಡಿ ಅಸಲಿ ಯುದ್ಧ. ನೂತನ ಸಚಿವರಿಗೆ ಇಂದಿನಿಂದ ಮಹಾ ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದಾಗಿದೆ. ಯಾಕಂತಂದ್ರೆ ಈಗಾಗಲೇ ಅಸ್ತ್ರಗಳನ್ನ ಕೂಡ ರೆಡಿ ಮಾಡಿಕೊಂಡಿರುವಂತದ್ದು ವಿಪಕ್ಷಗಳು. ಇತ್ತ ವಿಪಕ್ಷಗಳ ತಂತ್ರಕ್ಕೆ ಸರ್ಕಾರದಿಂದಲೂ ಕೂಡ ಪ್ರತಿತಂತ್ರ. ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ನೀಡಲು ಟೀಕೆ ಸರ್ಕಾರ ಕೂಡ ಸಿದ್ಧವಾಗಿದೆಯಂತೆ. ದೋಸ್ತಿಗಳ ತಕ್ಕ ಉತ್ತರ ನೀಡಲಿರುವ ಬಂಡೆ ಸರ್ಕಾರ. ಬಿಡದಿ ಪಾದಯಾತ್ರೆ, ನಾಗೇಂದ್ರ ವಿಚಾರ, ಶೂಟೌಟ್ ಕೇಸ್, 3 ಕೇಸ್ಗಳು, ಇನ್ನು 10 ಹಲವು ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗುತ್ತೆ ಇವತ್ತು. ಸದನಕ್ಕೂ ಮೊದಲು ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಮೀಟಿಂಗ್ ಅನ್ನ ಕೂಡ ನಡೆಸಲಿದ್ದಾರೆ. ನಿನ್ನೆ ಮೃತರ ಬೇಟೆಗಾರರ ಕುಟುಂಬಕ್ಕೂ ಕೂಡ ಪರಿಹಾರವನ್ನ ಘೋಷಣೆ ಮಾಡಲಾಗಿರುವಂತದ್ದು ಸರ್ಕಾರದ ವತಿಯಿಂದ. ಸದನದಲ್ಲಿ ವಿಪಕ್ಷಗಳಿಗೆ ಆಹಾರವಾಗದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಪಡೆಯ ಆರೋಪಗಳಿಗೆ ಟಕ್ಕರ್ ಕೊಡುವುದಕ್ಕೆ ರಣತಂತ್ರವನ್ನ ರೂಪಿಸಿದ್ದಾರಂತೆ. ರಾಜ್ಯದಲ್ಲಿ ಬರದ ಬಗ್ಗೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಎತ್ತುವಂತಹ ಸಾಧ್ಯತೆ ಇದೆ. ಬರ ಪರಿಶೀಲನೆಯ ವರದಿಯನ್ನ ಕೂಡ ಮಂಡಿಸುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಜ್ಜಾಗಿದ್ದಾರೆ. ಇನ್ನ ಕೇಂದ್ರಕ್ಕೆ ಹೆಚ್ಚಿನ ಪರಿಹಾರವನ್ನ ನೀಡಲು ಒತ್ತಡವನ್ನ ಹೇರುವ ಸಾಧ್ಯತೆ ಇದೆ. ಜೊತೆಗೆ ಪ್ರತಿಯಾಗಿ ಆರ್ಎಸ್ಎಸ್ ಬಿಲ್ ಜಾರಿಗೆ ಕೂಡ ತರಲು ರಾಜ್ಯ ಸರ್ಕಾರ ಹೀಗಾಗಿ ಚಿಂತನೆಯನ್ನ ನಡೆಸಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇಂದಿನ ಸದನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗಾಗಲೇ ಅಸ್ತ್ರಗಳನ್ನ ಕೂಡ ರೆಡಿ ಮಾಡಿಕೊಂಡಿರುವಂತದ್ದು ವಿಪಕ್ಷಗಳು. ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಯಶಸ್ವಿ ಆಗುತ್ತಾ ಇವತ್ತಿನ ಸದನದಲ್ಲಿ? ಗಂಗಾ, ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ವಿಪಕ್ಷ ಮಾಡ್ಕೊಂಡಿದೆ. ನಾಗೇಂದ್ರ ವಿಚಾರ ಇಟ್ಕೊಂಡು, ಬಿಡದಿ ವಿಚಾರ ಇಟ್ಕೊಂಡು ಸರ್ಕಾರವನ್ನ ಕೆಣಕ್ಬೇಕು, ಸರ್ಕಾರಕ್ಕೆ ಮುಜುಗರ ಆಗುವಂತಹ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಯಾಕಂತಂದ್ರೆ ಭ್ರಷ್ಟಾಚಾರವನ್ನ ಹೊತ್ತಿರುವಂತವರು ಸದನದಲ್ಲಿ ಇರಬಾರ್ದು ಅನ್ನುವಂತಹದ್ದು ಅವರ ವಾದವಾಗಿದೆ. ಅದಕ್ಕೆ ಬೇಕಾದಂತಹ ಪ್ರತಿ ಅಸ್ತ್ರವನ್ನು ಕೂಡ ಆಡಳಿತ ಪಕ್ಷ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಅವರು ಏನು ಖಾಸಗಿ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮವನ್ನ ಸರ್ಕಾರಿ ಮತ್ತು ಶಾಲಾ ಕಾಲೇಜುಗಳ ಆವರಣದಲ್ಲಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಅನುಮತಿಯನ್ನ ಪಡಿಬೇಕು, ಇಲ್ಲ ಮಾಡ್ಲೇಬಾರ್ದು ಅನ್ನುವಂತಹ ಬಿಲ್ ಏನ್ ತರಬೇಕು ಅನ್ನುವಂತಹದ್ದು ಹೊರಟಿದ್ದಾರೆ. ಅದು ಸಂಪೂರ್ಣವಾಗಿ RSSಗೆ ಮೂಗುದಾರ ಹಾಕುವಂತಹ ಒಂದು ಕೆಲಸ ಆಗಿದೆ. ಅದನ್ನ ಇಟ್ಕೊಂಡು ಈ ಉಳಿದಂತಹದ್ದು ಎಲ್ಲವನ್ನೂ ಕೂಡ ಅವರು ಅಂದ್ರೆ ನಾಗೇಂದ್ರ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರತ್ಯಾಸ್ತ್ರವನ್ನು ಕೂಡ ಸರ್ಕಾರದ ವತಿಯಿಂದ ಮಾಡ್ಕೊಡಲಾಗಿದೆ. ಪ್ರಮುಖವಾಗಿ ಇವತ್ತಿನಿಂದ ಅಸಲಿ ಆಟ ಶುರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊನ್ನೆ 2 ದಿನ ಸಭಾಪತಿ ಚುನಾವಣೆ, ಸ್ಪೀಕರ್ ಚುನಾವಣೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಲ ಕಳೆದಿದೆ. ಆದ್ರೆ ಇವತ್ತಿನಿಂದ ಅಧಿಕೃತವಾಗಿ ಎಲ್ಲವೂ ಕೂಡ ಚರ್ಚೆ ಆಗ್ಬೇಕು. ಇದರ ಜೊತೆಗೆ ಒಂದಿಷ್ಟು ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಆದ್ರೆ ಮತ್ತೊಂದಿಷ್ಟು ಭಾಗಗಳಲ್ಲಿ ಬರದ ಪರಿಸ್ಥಿತಿ ಎದುರಾಗಿದೆ. ಅದನ್ನ ಸರ್ಕಾರ ಉತ್ತರ ನೀಡಬೇಕಾಗುತ್ತೆ. ಹಾಗಾಗಿ ಇವತ್ತಿನಿಂದ ಸದನದ ಕಾವು ಜೋರಾಗಲಿದೆ ಗಂಗಾ. ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.